ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಡಲ ತಡಿಯಲ್ಲಿ ಹಿಂದೂ ಕಾರ್ಯಕರ್ತನ ನೆತ್ತರು ಹರಿದಿದೆ. ಪ್ರತೀಕಾರದ ಸೇಡಿಗೆ ಸುಹಾಸ್ ಬಲಿಯಾದ್ನ ಅನ್ನೋ ಸಂಶಯ ಇದೆ. ಮರ್ಡರ್ನಿಂದ ದಕ್ಷಿಣ ಕನ್ನಡ ಉದ್ವಿಗ್ನ ಆಗಿದೆ. ಮೇ 6ರವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಾಗಿದ್ದು, ಹತ್ಯೆಗೆ ಬಳಸಿದ್ದ ಕಾರು, ಮೀನಿನ ಕಂಟೈನರ್ ವಶಕ್ಕೆ ಪಡೆಯಲಾಗಿದೆ. ಮಂಗಳೂರಲ್ಲಿ ಸುಹಾಸ್ ಅಂತ್ಯ ಸಂಸ್ಕಾರಕ್ಕೆ ಕೇಸರಿ ಸೇನೆಯೇ ಸೇರಿತು. ಸರ್ಕಾರದ ಕುಮ್ಮಕ್ಕಿನಿಂದ ಕೊಲೆಯಾಗಿದೆ ಅಂತ ತಂದೆ ಕೆಂಡ ಕಾರಿದ್ರು. ಇತ್ತ ಬಿದ್ದ ಹೆಣದ ಮೇಲೆ ರಾಜಕಾರಣಕ್ಕೂ ಕೆಲಸ ಸಿಕ್ಕಿದೆ. ಬಿಜೆಪಿ ಇದನ್ನ ಪೂರ್ವ ನಿಯೋಜಿತ ಅಂತ ಕರೆದರೆ ಸಿಎಂ ಹೇಳಿದ್ದು ಪಹಲ್ಗಾಮ್ ನರಮೇಧದ ಕತೆ. ಬಿದ್ದ ಹೆಣಕ್ಕೆ ಸೇಡು ಎಣಿಸ್ತಾ ಇದ್ದ ಭಾರತ ಪಾಕನ್ನ ಕಕ್ಕಾಬಿಕ್ಕಿಯಾಗಿಸಿದೆ. ದಾಳಿ ಇವತ್ತ ನಾಳೆನಾ ಅಂತ ದಿನಚರಿಗೆ ಟೈಮ್ ಸೆಟ್ ಮಾಡಿಸ್ತಾ ಇದೆ. F-16 ಫೈಟರ್ಗೆ ಒಪ್ಪಂದದ ಬ್ರೇಕ್ ಇದ್ದು ಅಮೆರಿಕಾದ ಸಹನೆಯ ಪಾಠ ಮಾಡ್ತಾ ಇದೆ. ಅತ್ತ ಪಾಕ್ಗೆ ಬಲೂಚ್ ಭಯ ಹೊಕ್ಕಿದ್ದು ಆಹಾರ ದಾಸ್ತನಿಗೆ ಆಜ್ಞೆ ಮಾಡಿದೆ. ಗೊಮ್ಮಟ ನಗರಿಯ ಪಾಲಿಟಿಕ್ಸ್ ವಿಧಾನಸೌಧದಲ್ಲಿ ಪ್ರತಿಧ್ವನಿಸಿದೆ. ಯತ್ನಾಳ್ ಹಾಕಿದ ಸವಾಲು ಸ್ವೀಕರಿಸಿ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಅದರಲ್ಲೂ ಟ್ವಿಸ್ಟ್ ಕೊಟ್ಟ ಶಿವಾನಂದ್ ಚಾಲೆಂಜ್ ಇಟ್ಟಿದ್ದಾರೆ. ಆದರೆ ಗೊಂದಲಕ್ಕೆ ತೆರೆ ಎಳೆದ ಸ್ಪೀಕರ್ ರಿಸೈನ್ ಲೆಟರ್ ಅಸಿಂಧುಗೊಳಿಸಿದ್ದಾರೆ. ಖಾನ್ಗಳ ದರ್ಬಾರ್ನಲ್ಲಿ ಕೊಚ್ಚಿ ಹೋಗಿದ್ದ ಯುಗೆ ಸಂಗೀತ ಅನ್ನ ಕೊಟ್ಟಿದ್ದೇ ಕರ್ನಾಟಕ. ಉಪ್ಪು ತಿಂದ ಮನೆಗೆ ತಿರುಗಿ ಬಿದ್ದ ಸೋನು ನಿಗಮ್ ಕನ್ನಡಕ್ಕೂ ಪಹಲ್ಗಾಮ್ಗೂ ಲಿಂಕ್ ಮಾಡಿದ್ದಾನೆ. ಕಾರ್ಯಕ್ರಮವೊಂದರಲ್ಲಿ ಎಸಗಿದ ಪ್ರಮಾದಕ್ಕೆ ಕನ್ನಡಿಗರು ಕಹಳೆ ಮೊಳಗಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.